ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡ ರಾಮಲಲ್ಲಾ ಮೂರ್ತಿ, ನಗರದಲ್ಲಿ ಸೃಷ್ಟಿಗೊಂಡ ಹಬ್ಬದ ವಾತಾವರಣ. 10ನೇ ವರ್ಷಕ್ಕೆ ಕಾಲಿರಿಸಿದ ತಾಯಮ್ಮ ಶಕ್ತಿ ಸಂಘ. ದಿನಾಂಕ 26ರಂದು ನಡೆಯಲಿರುವ ವಾರ್ಷಿಕೋತ್ಸವ ಸಂಭ್ರಮ. ಧರ್ಮಪಾಲ್ನಲ್ಲಿ ಅರಳಿದ ಶ್ರೀರಾಮ ಮಂದಿರ. ಕಳೆದ 5 ದಿನಗಳಿಂದ ನಿರ್ಮಿಸಿದ ದೇವಲಾಪುರದ ಅವಳಿ ಜವಳಿ ಯುವಕರು. ಪ್ರಧಾನಿ ವಚನ ಭ್ರಷ್ಟರು ಆರೋಪ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಮುಖಂಡರು. ಈಗ ವಾರ್ತೆಗಳ ವಿವರ. ಅತ್ತ ಅಯೋಧ್ಯೆಯಲ್ಲಿ ಭವ್ಯ ಮಂದಿರದಲ್ಲಿ ಶ್ರೀರಾಮನ ವಿಗ್ರಹ ಪ್ರತಿಷ್ಠಾಪನೆಗೊಂಡ್ರೆ, ಇತ್ತ ದೇಶದ ಪ್ರತಿಯೊಂದು ಗ್ರಾಮ ಹಾಗೂ ನಗರ ಪ್ರದೇಶಗಳಲ್ಲಿ ಹಬ್ಬದ ವಾತಾವರಣ ಮೂಡಿತ್ತು. ಪ್ರತಿ ಸಂಘ ಸಂಸ್ಥೆಗಳು ಸೇರಿದಂತೆ ಶ್ರೀರಾಮ ಹಾಗೂ ಹನುಮನ ದೇಗುಲಗಳಲ್ಲಿ ವಿಶೇಷ ಪೂಜೆಗೈದು ನೆರವೇರಿದವರಿಂದ ಭಕ್ತಿ ಸಮರ್ಪಿಸಲಾಗಿತ್ತು. ಅದೇ ರೀತಿ ಕೆಲ ದೇಗುಲ ಸೇರಿದಂತೆ ಸಂಘ ಸಂಸ್ಥೆಗಳಿಂದ ಬೆಳಿಗ್ಗೆ ಲಘು ಉಪಹಾರ ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಸಿದ ಅಪರೂಪದ ಭಕ್ತಿಪೂರ್ವಕ ದೃಶ್ಯ ಇಲ್ಲಿದೆ ನೋಡಿ. ಏನು ಈ ಒಂದು ಶುಭ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನೂತನ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುತ್ತಿದೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ. ಈ ಒಂದು ವಿಶೇಷ ಶುಭ ದಿನ ಏನಿದೆ, ಈ ಹಲವಾರು ವರ್ಷಗಳ ಹಿಂದೆ ಈ ಒಂದು ರಾಮ ಮಂದಿರಕ್ಕಾಗಿ ಅನೇಕ ತ್ಯಾಗ ಬಲಿದಾನಗಳು ನಡೆದಿವೆ. ಇದರ ಎಲ್ಲ ಪ್ರತಿಫಲವನ್ನು ನಾವು ಅವರಿಗೆ ಸಮರ್ಪಣೆ ಮಾಡ್ತೀವಿ. ಈ ಒಂದು ದಿನ ವಿಶೇಷವಾದಂಥ ಆಚರಣೆಯನ್ನು ಮಾಡೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ 18ನೇ ವಾರ್ಡ್ ವತಿಯಿಂದ ಎಲ್ಲ ಸಮಸ್ತ ನಾಗರಿಕರ ವತಿಯಿಂದ ಅತ್ಯಂತ ವಿಶೇಷ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈಗ ನೋಡಿರಿ, ಈಗ ತಾನೇ ಒಂದು ದೊಡ್ಡದಾದಂತಹ ರಾಮ ಫಲಕವನ್ನು ನಾವು ಹಾಕಿದ್ದೇವೆ. ಅದೇ ರೀತಿಯಾದಂತಹ ನಗರ ತುಂಬ ನಾವು ಧ್ವಜವನ್ನು ಕಟ್ಟಿದ್ದೇವೆ. ಅದೇ ರೀತಿಯಾಗಿ ಬಂಟಿಂಗ್ಸನ್ನು ಅಲಂಕಾರ ಮಾಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ವಾರ್ಡಿನ ವ್ಯಾಪ್ತಿಗೆ ಬರುವಂತಹ 1500 ಮನೆಗಳಿಗೆ ಸ್ವೀಟನ್ನು ಹಂಚಿ ನಾವು ಈ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಏನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಏನು ಸಹಕಾರ ಮಾಡಿದಾರ, ಈ ಒಂದು ಸಹಕಾರದಿಂದ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದೇವೆ. ಈ ಒಂದು ರಾಮ ಮಂದಿರದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಅದೇ ರೀತಿಯಾದಂಥ ಇಂದು ಸಂಜೆ ನಾವು ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ಪ್ರತಿ ಮನೆಗೂ 5 ದೀಪವನ್ನು ಹಚ್ಚಿ ವಿಶೇಷ ರೀತಿಯಾದಂತಹ ಒಂದು ಆಚರಣೆ ಮಾಡೋಕ್ಕೆ ನಾವೆಲ್ಲರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೀನಿ ಅಂತ ಹೇಳ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.
ಟೈಮ್ ಹೋಗ್ತಾರೆ. ಶಂಕರ್ ಫೋನ್ ಮಾಡೋ ಬಂದೋಡ ಹಣ ಬಂದೋಡ ನೀವು ಹೋಗ್ಸ ಮೇರೆ. ಜೈ ಶ್ರೀರಾಮ್, ಜೈ ವಾಲ್ಮೀಕಿ. बोलो भारत माता की जय श्री राम. अयोध्या राम जय श्री राम, जय जय श्री राम, जय श्री राम. ಏನೇ ಓಟ್ ಸಂಘ जय श्री राम, जय श्री राम, जय हनुमान, जय जय हनुमान, जय वाल्मीकि, जय जय वाल्मीकि. भारत माता की जय, भारत माता की जय.
ಇಡೀ ವಿಶ್ವಾದ್ಯಂತ ಐತಿಹಾಸಿಕ ದಿನವಾಗಿದೆ. ಅಯೋಧ್ಯೆಯಲ್ಲಿ ನಡೀತಿರ್ತಕ್ಕಂಥ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನವನ್ನು ನಾವೆಲ್ಲರೂ ಕಣ್ಣಾರೆ ಈ ಇತಿಹಾಸವನ್ನು ಸಾಕ್ಷಿಯಾಗಿ ನೋಡ್ತಾ ಇದ್ದೀವಿ. ಬಹುಕೋಟಿ ಹಿಂದೂಗಳ 502 ವರ್ಷಗಳ ಈ ಒಂದು ಕನಸು ಇವತ್ತು ನೆನಸಾಗ್ತಿದೆ. ಈ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಮುಖಾಂತರ ನಮ್ಮ ಜೀವನದ ಆಚಾರ ವಿಚಾರಗಳು, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಗಳು, ನಮ್ಮ ಹಿಂದೂ ಧರ್ಮದ ಪದ್ಧತಿಗಳನ್ನು ಇವತ್ತು ಪುನರ್ ಸ್ಥಾಪನೆ ಆಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಸಂಭ್ರಮವನ್ನು ನಾವೆಲ್ಲರೂ ಸೇರಿ ಆಚರಿಸೋಣ. ತಮ್ಮೆಲ್ಲರಿಗೆ ಆ ಒಂದು ರಾಮನ ಕೃಪೆಯಲ್ಲಿದ್ದು ತಮ್ಮ ಜೀವನದ ಕಷ್ಟಗಳನ್ನು ನಿವಾರಿಸೋ ಶಕ್ತಿ ತುಂಬಲಿ ಅಂಥೇಳಿ ನಮ್ಮ ಕ್ಷೇತ್ರದ ಜನತೆ ಪರವಾಗಿ ನಾನು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ವಾಲ್ಮೀಕಿ, ಜೈ ಶ್ರೀರಾಮ್, ಜೈ ಹನುಮಾನ್. ಜೈ ಶ್ರೀರಾಮ್. ಮೊದಲನೇದಾಗಿ ಎಲ್ಲರಿಗೂ ಜೈ ಶ್ರೀರಾಮ್. ವಿಶ್ವಕಂಡ ಮಹಾನತ ನ್ಯಾಯವಾದಿ, ಆಡಳಿತವನ್ನು ಲೋಕಕ್ಕೆ ಯಾವ ರೀತಿ ನಡೆಸಬೇಕಂತ ಹೇಳಿಕೊಟ್ಟಂಥ ಶ್ರೀರಾಮನ ಏನು ಬಾಲಪ್ರತಿಮೆಯನ್ನು ಇವತ್ತು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯನ್ನು ಕೈಗೊಳ್ಳಲಾಗಿದೆ. ಅದರ ನಿಮಿತ್ತ ಏನು ನಮ್ಮ ಉಕ್ಕಡಿಕೇರಿಯ ಪ್ರಸನ್ನ ಆಂಜನೇಯ ದೇವಸ್ಥಾನದಲ್ಲಿ ಸಹಿತ ಹೋಮ ಹವನ ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ನಮ್ಮ ಉಕ್ಕಡಿಕೇರಿ ದೈವದವರು ಮತ್ತು ಯುವ ಮುಖಂಡರುಗಳು, ಯುವಕರು ಎಲ್ಲರೂ ಸೇರಿ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿದೆ. ಈ ನಿಟ್ಟಿನಲ್ಲಿ ಬಹುಶಃ ಇವತ್ತು ಏನು ಇಡೀ ಭಾರತದಲ್ಲಿ 2ನೇ ದೀಪಾವಳಿ ಎಂದೇ ಆಚರಿಸಲಾಗುವಂಥ ಈ ಸುಧಾ ದಿನವಂದು ನಮ್ಮ ಉಕ್ಕಡಿಕೇರಿ ಯುವಕರು ಮತ್ತು ಮುಖಂಡರು, ದೈವದವರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಎಲ್ಲರಿಗೂ ಆ ಶ್ರೀರಾಮನ ಆಶೀರ್ವಾದ ದೊರಕಲಿ ಮತ್ತು ಲೋಕ ಕಲ್ಯಾಣವಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಜೈ ಶ್ರೀರಾಮ್. జై శ్రీరామ్.
ನಮ್ಮ ಒಡಕರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನಾ ದಿವಸ ನಾವು ರಾಮತಾರಕ ಹೋಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಭಕ್ತರು ಅತ್ಯಂತ ಸಂತೋಷದಿಂದ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದೆಲ್ಲ ರಾಮನ ಪ್ರೇರಣೆ ಅಷ್ಟೇ, ನಾವು ಮಾಡತಕ್ಕಂಥ ಕಾರ್ಯಕ್ರಮ ಅಲ್ಲ. ಇದೊಂದು ಅತ್ಯಂತ ನಮ್ಮ ಈ ಒಂದು ಜನರೇಷನ್ಗೆ ಅತ್ಯಂತ ಶ್ರೇಷ್ಠವಾದ ದಿವಸ, ಶ್ರೇಷ್ಠವಾದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆಲ್ಲ ಬಂದಿದ್ದಾರೆ. ಮಧ್ಯಾಹ್ನ ಪ್ರಸಾದ ಕಾರ್ಯಕ್ರಮವೂ ಇರುತ್ತದೆ, ಸಾಯಂಕಾಲ ದೀಪೋತ್ಸವನೂ ಇರುತ್ತೆ. ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಪಾಲ್ಗೊಳ್ಳಬೇಕೆಂದು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀವಿ. ಜೈ ಶ್ರೀರಾಮ್. ಮಹಿಳೆಯರ ಹಿತದೃಷ್ಟಿಯಿಂದಾಗಿ ಕಾಯಕ ಮಾಡಿಕೊಂಡು ಬರುತ್ತಿರುವ ಕವಿತಾ ಈಶ್ವರ್ ಸಿಂಗ್ ನೇತೃತ್ವದ ತಾಯಮ್ಮ ಶಕ್ತಿ ಸಂಘವು 10 ವರ್ಷಗಳನ್ನ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಇದೇ ತಿಂಗಳು 26ರಂದು ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ವಾರ್ಷಿಕೋತ್ಸವ ಕೈಗೊಳ್ಳಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ತಾಯಮ್ಮ ಶಕ್ತಿ ಸಂಘದ ಅಧ್ಯಕ್ಷೆ ಕವಿತಾ ಈಶ್ವರ್ ಸಿಂಗ್ ರವರಿಂದ ಸ್ಥಳೀಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು.
ಹೀಗೆ ಮಾಧ್ಯಮದ ಮಿತ್ರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸಂಘಕ್ಕೆ 10 ವರ್ಷಗಳು ಪೂರ್ಣಗೊಂಡಿದ್ದು ಇದೇ ತಿಂಗಳು 26ರಂದು ಸಂಜೆ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ವಾರ್ಷಿಕೋತ್ಸವ ನಡೆಸಲಾಗುವುದು. ಅಂದು ಸಂಘದಿಂದ ಮಹಿಳೆಯರಿಗೆ ವಿವಿಧ ಯೋಜನೆಗಳನ್ನ ತಿಳಿಸಲಾಗುವುದೆಂದು ತಿಳಿಸಿದ್ದಾರೆ. 26ನೇ ಜನವರಿ ಸಾಯಂಕಾಲ ಸುಮಾರು 5 ಗಂಟೆಗೆ ನಾವು ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಮ್ಮ 10 ವರ್ಷದ್ದು ನಮ್ಮ ಸಂಸ್ಥೆ ತಾಯಮ್ಮ ಶಕ್ತಿ ಸಂಸ್ಥೆ ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀವಿ. ಸಮಾಜ ಸೇವೆ ಬರೀ 10 ವರ್ಷದಿಂದ ಅಲ್ಲ, ನಾನು 15 ವರ್ಷಂದು ಇದು ಸತತವಾಗಿ ನಾನು ಸಮಾಜ ಸೇವೆ ಮಾಡ್ತಾ ಬರ್ತಾ ಇದ್ದೀನಿ. ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ವಾರ್ಡ್ಸಲ್ಲಿ ನಮ್ಮದು ಸೇವೆ ನಿರಂತರವಾಗಿ ಜಾರಿ ಇದೆ. ನಮ್ಮ ಸಂಸ್ಥೆಯಲ್ಲಿ ನಾವು ಸ್ಟಾರ್ಟಿಂಗಿಂದು ಹೆಣ್ಮಕ್ಕಳಿಗೆ ಸ್ಪಂದನೆ ಕೊಡೋದು, ಕೇಸಸ್ ಸಾಲ್ವ್ ಮಾಡೋದು, ಆಮೇಲೆ ಟ್ರೈನಿಂಗ್ಸ್, ಡಿಫ್ರೆಂಟ್ ಟೈಪ್ ಆಫ್ ಟ್ರೈನಿಂಗ್ಸ್, ಟೈಲರಿಂಗ್ ಆಗಲಿ, ಕುಕ್ಕಿಂಗ್ ಆಗಲಿ, ಯಾವುದು ರೀತಿ ಟ್ರೈನಿಂಗ್ಸ್ ನಾವು ಎಲ್ಲ ರೀತಿಯಿಂದ ಟ್ರೈನಿಂಗ್ಸ್, ಪೇಪರ್ ಬ್ಯಾಗ್ಸ್ ಮೇಕಿಂಗ್ ಆಗಲಿ ಎಲ್ಲ ರೀತಿಯಿಂದ ಟ್ರೈನಿಂಗ್ಸ್ ಮಾಡ್ತಾ ಬಂದೀವಿ. ಸಮಾಜ ಸೇವೆಯಲ್ಲಿ ನಾವು ಮೇಲ್ ಅಂದರೆ ಜೆಂಟ್ಸ್ಗೆ, ಯೂತ್ಸ್ ಗ್ರೂಪ್ಗೆ, ಜೆಂಟ್ಸ್ಗೆ ಎಲ್ಲ ನಾವು ಪೋಸ್ಟ್ ಕೊಟ್ಟು 15 ಗಂಡು ಮಕ್ಕಳಿಗೆ 15 ಹೆಣ್ಮಕ್ಳಿಗೆ ನಮ್ಮ ಜೊತೆಗೆ ಈಗ ಆ ದಿನ ನಾವು ಪೋಸ್ಟ್ಗಳು ಅನೌನ್ಸ್ ಮಾಡ್ತಾ ಇದ್ದೀವಿ. ನಮ್ಮದು ಹೊಸ ಟೀಮ್ ಕಟ್ತಾ ಇದ್ದೀವಿ. ಆಮೇಲೆ ಮುಂದೆ ಹೊಸ ಹೆಜ್ಜೆ ಇಡ್ತಾ ಇದ್ದೀವಿ. ನಮ್ಮದು ಫೆಬ್ರವರಿ ಫಸ್ಟ್ ವೀಕಲ್ಲಿ ಆಫೀಸ್ ಓಪನಿಂಗ್ ಆಗ್ತಾ ಇದೆ. ಅಲ್ಲಿ ಅದೇ ದಿನ ಫೆಬ್ರವರಿ ಫಸ್ಟ್ ವೀಕ್ ಶುಕ್ರವಾರ ದಿನ ನಾವು ಆಫೀಸ್ ಓಪನ್ ಮಾಡ್ತೀವಿ. ಅದೇ ದಿನ ನಾವು 3000 ಹೆಣ್ಮಕ್ಳಿಗೆ ಜಾಬ್ ಆಪರ್ಚುನಿಟಿ ಅಂತ ಅಲ್ಲಿ ಜಾಬ್ ಮೇಳ ಮಾಡ್ತಾ ಇದ್ದೀವಿ. ವಿವಿಧ ಕಂಪನಿಗಳು ಅವರು ಬರ್ತಾರ. ಆ ಹೆಣ್ಮಕ್ಕಳು 3000 ಹೆಣ್ಮಕ್ಕಳು ಕೋಲಾರ, ಬೆಂಗಳೂರು ನಿಯರ್ ಕೋಲಾರ ಇದೆ. ಹೆಣ್ಮಕ್ಕಳಿಗೆ ಅಲ್ಲಿ 10th ಪಾಸ್ ಆಗಲಿ, 12th ಪಾಸ್ ಆಗಲಿ, 18 ವರ್ಷದಿಂದ 26 ವರ್ಷದ ಹೆಣ್ಮಕ್ಳಿಗೆ 3000 ಜಾಬ್ ಆಪರ್ಚುನಿಟಿ ಇದಾವೆ. ಕಂಪನೀಸ್ ಅವ್ರಿಗೆ ನಾವು ಕರಿತಾ ಇದ್ದೀವಿ. ಅಲ್ಲಿ ಅವ್ರದ್ದು ಇಂಟರ್ವ್ಯೂ ಆಗ್ತೈತೆ. ಅವ್ರಿಗೆ ಸಿಲೆಕ್ಷನ್ ಆಗಿದ್ರೆ 14,000, 17,000, 18,000 ಅಷ್ಟು ಪೇಮೆಂಟ್ ಇದೆ. ಅವ್ರಿಗೆ 2 ಟೈಮ್ ಫುಡ್ ಫೆಸಿಲಿಟಿ ಫ್ರೀ, ಕ್ಯಾಬ್ ಫ್ರೀ. ಆಮೇಲೆ ಕಂಪನಿ ಹತ್ರನೇ ಅವ್ರಿಗೆ PG ಸಿಗ್ತೈತೆ. ಬರೀ ಹೆಣ್ಮಕ್ಕಳದು ಕಂಪನಿ ಇದೆ ಅದು. ಆಮೇಲೆ ನಮ್ಮ ಆಫೀಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಲಸಗಳು ಸ್ಟಾರ್ಟ್ ಆಗ್ತಾವೆ ಇನ್ನು ಮುಂದೆ. ಪುನೀತ್ ರಾಜ್ಕುಮಾರ್ ಹೆಸರು ಮೇಲೆ ನಾವು ಕಾಕುಬಾಳ್ ಮತ್ತು ಬೈಲತ್ಗಿರಿಯಲ್ಲಿ ಫ್ರೀ ಟ್ಯೂಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ. ಇದೇ ರೀತಿ ಪ್ರತಿ ತಿಂಗಳು ನಮ್ಮದು ಮೀಟಿಂಗ್ಸ್ ನಡೀತಾವೆ. ಒಂದು ತಿಂಗಳಿಗೆ 1 ಟೈಮ್ ನಮ್ಮದು ಮೇನ್ ಮೀಟಿಂಗ್ ಇರ್ತೈತೆ. ಅದ್ರಾಗ ಯಾವುದು ರೀತಿ ಗೌರ್ಮೆಂಟ್ ಲೋನ್ಸ್ ಇರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ನಮ್ಮ ಸಂಸ್ಥೆ ಕಡೆಯಿಂದ ನಾವು ಕೊಡೋದು ಪ್ರಯತ್ನ ಮಾಡ್ತೀವಿ ಜನಗೆ. ಆಮೇಲೆ ನಮ್ಮ ಕಡೆಯಿಂದ ಏನೇನು ಫ್ಯಾಸಿಲಿಟೀಸ್ ಆಗಬೇಕು, ಸಪೋಸ್ ಗೌರ್ಮೆಂಟ್ ಡಾಕ್ಟರ್ಸ್ ನಮಗೆ ಡಾಕ್ಟರ್ಸ್ ನಮಗೆ ಸಹಯೋಗ ಮಾಡ್ತಾ ಇದ್ದಾರೆ, 5 ಲಕ್ಷವರೆಗೆ ನಾವು ಹೆಲ್ತ್ ಕಾರ್ಡ್ ಮಾಡಿ ಕೊಡ್ತಾ ಇದ್ದೀವಿ. ಈ ಥರದ್ದು ವಿವಿಧ ಯೋಜನೆಗಳು ಇದಾವೆ. ಈಗ ನಾನು ಒಂದು ಹೊಸ ಸ್ಟೆಪ್ ಮತ್ತು ಒಂದು ಜಾಸ್ತಿ ಜವಾಬ್ದಾರಿದು ಕೆಲಸ ತಗೋತಾ ಇದ್ದೀವಿ. ಯಾಕಂದರೆ ಪಾರ್ಟಿ ಅಡಿಯಲ್ಲಿ ನನಗೆ ಪೂರ್ತಿ ಫ್ರೀಯಾಗಿ ಮೂವ್ ಆಗೋಕ್ಕಾಗ್ತಾ ಇದ್ದಿಲ್ಲ. ಸೊ ಎಲ್ಲೋ ಒಂದು ಇರ್ತೀವಿ, ಆದರೆ ನಮ್ಮ NGOದು ಸತತವಾಗಿ ನಾನು ಕೆಲಸ ಮಾಡ್ತಾ ಬಂದೀವಿ. ಮುಂದೆನೂ ನಾವು ಮಾಡ್ತೀವಿ. ನಾವು DC ಕಡೆಯಿಂದ, SP ಕಡೆಯಿಂದ ಫ್ಯಾಷನ್ ಡಿಸೈನಿಂಗ್ ಮತ್ತು ಟೈಲರಿಂಗ್ ಸರ್ಟಿಫಿಕೇಟ್ ವಿತರಣೆ ಮಾಡ್ತೀವಿ. ಇದು ಯಾವ ಸರ್ಟಿಫಿಕೇಟ್ ಅಂದರೆ ಕರ್ನಾಟಕ ಸರ್ಕಾರ ಕೌಶಲ್ಯ ಅಭಿವೃದ್ಧಿ ಸರ್ಟಿಫಿಕೇಟ್. ಇದು ನಾವು ಗೌರ್ಮೆಂಟ್ ಟ್ರೈನಿಂಗ್ಸ್ ತೊಗೊಂಡಿದ್ದೀವಿ. ಇಟ್ಸ್ ಅನ್ ಗೌರ್ಮೆಂಟ್ ಟ್ರೈನಿಂಗ್ 3 ತಿಂಗಳು ನಾವು ನಡೆಸಿದ್ದೀವಿ. ಅದೇ ಸರ್ಟಿಫಿಕೇಟ್ಗೆ ಎಷ್ಟು ವ್ಯಾಲ್ಯೂ ಇದೆ ಅಂದರೆ, ಆ ಸರ್ಟಿಫಿಕೇಟ್ ನೀವು ಹೊರಗಡೆ ತೋರಿಸಿದ್ರೆ ನಿಮಗೆ ಗೌರ್ಮೆಂಟ್ ಜಾಬ್ ಸಿಗ್ತೈತೆ. ಸೊ ಆ ಥರದ್ದು ಯೋಜನೆ ನಾವು ತೊಗೊಂಡಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ಗೂ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅದೇ ಯೋಜನೆಗೆ. ಯಾಕಂದರೆ ಹಾಸ್ಪಿಟಲ್ಲಿ ಫಸ್ಟ್ ಟೈಮ್ ನಮ್ಮ ಸಂಸ್ಥೆಯಿಂದ ಅದು ಯೋಜನೆ ಬಿಡುಗಡೆ ಆಗಿದೆ. ಹೊಸಪೇಟೆ ತಾಲೂಕು ದೇವಲಾಪುರ ಗ್ರಾಮದ ಸಚಿನ್ ಮತ್ತು ಸಾಗರ್ ಎಂಬ ಅವಳಿ ಸಹೋದರರಿಂದ ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡಿರುವ ರಾಮ ಮಂದಿರವನ್ನ ಇಲ್ಲಿ ಥರ್ಮಕೋಲ್ನಲ್ಲಿ ಸತತ 5 ದಿನಗಳ ಕಾಲದಲ್ಲಿ ನಿರ್ಮಿಸಿ ಭಕ್ತರ ಗಮನ ಸೆಳೆಯುವುದರ ಜೊತೆಗೆ ದೇಗುಲದೊಳಗೆ ಮಣ್ಣಿನ ಶ್ರೀರಾಮ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸಿದ್ದಾರೆ.
ಪ್ರಧಾನಿ ನರೇಂದ್ರ ಮೋದಿರವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈ ದೇಶದ ಜನತೆಗೆ ಹಲವು ಭರವಸೆಗಳನ್ನ ನೀಡಿದ್ದರು. ಆದರೆ ಅವುಗಳನ್ನ ಈಡೇರಿಸದೆ ವಚನಭ್ರಷ್ಟರಾಗಿದ್ದಾರೆಂದು ಕಾಂಗ್ರೆಸ್ ಮುಖಂಡರು ಆರೋಪಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ಹಾಗೂ ಕಮಲಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ನಗರದ ಜೈಭೀಮ್ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ಆಡಳಿತವನ್ನ ಖಂಡಿಸಿ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಮಾಜಿ ಸಂಸದ ಉಗ್ರಪ್ಪನವರು ಮಾತನಾಡಿ, ದಿನದಿಂದ ದಿನಕ್ಕೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತಿದೆ, ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಕಾಡುತ್ತಿದೆ, ಇವೆಲ್ಲವನ್ನ ನಾನು ಪರಿಹರಿಸುತ್ತೇನೆಂದು ಚುನಾವಣೆ ಸಂದರ್ಭದಲ್ಲಿ ಭರವಸೆ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿರವರು ವಚನಭ್ರಷ್ಟರಾಗಿದ್ದಾರೆ. ಹಾಗಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಬೇಕಿದೆ ಎಂದರು. ಡೀಸೆಲ್ 63 ರೂಪಾಯಿ ಇತ್ತು. ಹಾಗೆ ದಿನನಿತ್ಯ ಪದಾರ್ಥಗಳ ಬೆಲೆಗಳು ಕಡಿಮೆ ಇದ್ದು, ಹಾಗೆ ಏನ್ ಹೇಳಿದಪ್ಪ ಮಿಸ್ಟರ್ ಮೋದಿ, ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದೆ. ನಾನು ಇವತ್ತು ನಿಮ್ಮ ಮೂಲಕ ಕೇಳಿಕೆ ಬಯಸಲು ಕಳೆದ 10 ವರ್ಷದಲ್ಲಿ ಯಾವುದಾದ್ರೂ ಒಂದು ಪದಾರ್ಥದ ಬೆಲೆ ಕಡಿಮೆ ಮಾಡಲಿಕ್ಕೆ ನಿನಗೆ ಆಗಿದೆಯಾ, ಆ ಯೋಗ್ಯತೆ ಇಟ್ಟುಕೊಂಡಿದ್ದೀರಾ ಅಂತ ಹೇಳಿ ಕೇಳಲಿಕ್ಕೆ ಬಯಸ್ತೇನೆ. ಇದರ ಮೂಲಕ ಕೇಳ್ತೇನೆ, ವಚನ ಭ್ರಷ್ಟತೆ ಅಲ್ವಾ? ರಾಮ ವಚನ ಪಾಲಕರು, ರಾಮನ ಹೆಸರು ಹೇಳಬೇಕಾದ್ರೆ ಆರಾಧನೆ ಇರಬೇಕು. ಹೇಳಿದ್ರು, ಇನ್ನೊಂದು ಆಶ್ವಾಸನೆ ಕೊಟ್ಟರು, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತೇಳಿ. ಎಲ್ಲ ಯುವಕರು ಯುವತಿಯರು ರಾಮ ರಾಮ ಅನ್ನೋರು. ಪಾಪ ಈಗೆಲ್ಲ ಯುವಕರು ಯುವತಿಯರು ಉದ್ಯೋಗ ಸಿಗದೆ ರಾಮನನ್ನ ವೈಯಕ್ತಿಕವಾಗಿ ಪೂಜೆ ಮಾಡ್ತಕ್ಕಂಥದ್ದು ಒಂದು ಕಡೆ. ನಾವೆಲ್ಲರೂ ಸಹ ರಾಮನ ಭಕ್ತರು. ಅದರಲ್ಲೂ ನಾನು ವಾಲ್ಮೀಕಿ ವಂಶಸ್ಥನಾಗಿ ವಾಲ್ಮೀಕಿ ರಾಮಾಯಣವನ್ನ ಪ್ರತಿನಿತ್ಯ ಓದ್ತಕ್ಕಂಥವನು. ಆದರೆ ಯಾವ ಯುವಕರು ಮೋದಿ ಮೋದಿ ಅಂತ ಹೇಳಿದ್ರು, ಆ ಯುವಕರ ಬದುಕಿನಲ್ಲಿ ಚಪ್ಪಡಿ ಕಲ್ಲನ್ನ ಎಳೆದಿರ್ತಕ್ಕಂಥ ವಚನ ಭ್ರಷ್ಟ ಯಾರಾದ್ರೂ ಇದ್ರೆ ಅದು ಮಿಸ್ಟರ್ ಮೋದಿ ಅನ್ನೋದನ್ನ ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಗೊಂಡ ರಾಮಲಲ್ಲಾ ಮೂರ್ತಿ, ನಗರದಲ್ಲಿ ಸೃಷ್ಟಿಗೊಂಡ ಹಬ್ಬದ ವಾತಾವರಣ. 10ನೇ ವರ್ಷಕ್ಕೆ ಕಾಲಿರಿಸಿದ ತಾಯಮ್ಮ ಶಕ್ತಿ ಸಂಘ, ದಿನಾಂಕ 26ರಂದು ನಡೆಯಲಿರುವ ವಾರ್ಷಿಕೋತ್ಸವ ಸಂಭ್ರಮ. ಧರ್ಮಪುರದಲ್ಲಿ ಅರಳಿದ ಶ್ರೀರಾಮ ಮಂದಿರ, ಕಳೆದ 5 ದಿನಗಳಿಂದ ನಿರ್ಮಿಸಿದ ದೇವಲಾಪುರದ ಅವಳಿ ಜವಳಿ ಯುವಕರು. ಪ್ರಧಾನಿ ವಚನ ಭ್ರಷ್ಟರು ಆರೋಪ ವ್ಯಕ್ತಪಡಿಸಿರುವ ಕಾಂಗ್ರೆಸ್ ಮುಖಂಡರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.